ಫೆಬ್ರವರಿ 7ರ ಕಾಂಗ್ರೆಸ್ ಪ್ರತಿಭಟನೆಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದೆ ಬಿಜೆಪಿ. ರೈತರಿಗೆ ಹಾಲಿನ ಹಣ ನೀಡದಿದ್ರೆ ಹೋರಾಟ ಅಂತ ಮಾಧುಸ್ವಾಮಿ ಹೇಳಿದ್ದಾರೆ. ಮಳೆ ಇಲ್ಲ, ಮೇವಿಲ್ಲ, ವಿದ್ಯುತ್ ಇಲ್ಲ, ಇದನ್ನ ಯಾರೂ ಕೂಡ ಕೇಳ್ತಾ ಇಲ್ಲ. ರೈತರಿಗೆ ಹಾಲಿನ ಹಣವನ್ನ ನೀಡದೇ ಇದ್ರೆ ಹೋರಾಟ ಮಾಡ್ತೀವಿ ಅಂತ ಮಾಧುಸ್ವಾಮಿ ಹೇಳಿದ್ದಾರೆ. ಮಳೆ ಇಲ್ಲದೆ ಬರಗಾಲ ಬಂತು. 223 ತಾಲೂಕುಗಳು ಬರಪೀಡಿತ ಆಗಿದ್ದಾವೆ. ನಾವು ಸ್ವಲ್ಪ ಜಾಗೃತರಾಗೋಣ ಅಂತ ಮಾಜಿ ಸಚಿವ ಮಾಧುಸ್ವಾಮಿ ಹೇಳಿದ್ದಾರೆ. ಹಾಲಿಗೆ 3 ರೂಪಾಯಿ ದರವನ್ನ ಇಳಿಕೆ ಮಾಡಲಾಗಿದೆ. ಇದು ರೈತರಿಗೆ ತೊಂದರೆಯಾಗ್ತಾ ಇದೆ. ನಾವು ಸರ್ಕಾರದ ಗ್ಯಾರಂಟಿ ಯೋಜನೆಯನ್ನ ವಿರೋಧ ಮಾಡ್ತಾ ಇಲ್ಲ, ಆದ್ರೆ ರೈತರಿಗೆ ಹಾಲಿನ ಹಣ ನೀಡಿಲ್ವಲ್ಲ, ಅದಕ್ಕೆ ನಾವು ಸಂಬಂಧಪಟ್ಟಂತೆ ಹೋರಾಟ ಮಾಡ್ತೀವಿ. ಹಾಲು ಉತ್ಪಾದಕರಿಗೆ 716 ಕೋಟಿ ಬಾಕಿ ಇದೆ ಅಂತ ಇನ್ನೊಂದು ಕಡೆ ವಿಜೇಂದ್ರ ಕೂಡ ಕಿಡಿಕಾರಿದ್ದಾರೆ. ಅದರ ಬೆನ್ನಲ್ಲೇ ಮಾಧುಸ್ವಾಮಿ ಕೂಡ ಮಾತನಾಡಿದ್ದಾರೆ. ಫೆಬ್ರವರಿ 7ರ ಕಾಂಗ್ರೆಸ್ನ ಪ್ರತಿಭಟನೆ ಏನಿದೆ, ದೆಹಲಿಯಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರಲ್ಲ, ಆ ಪ್ರತಿಭಟನೆಗೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿಗರು ಸಜ್ಜಾಗಿದ್ದಾರೆ. ಒಂದೊಂದಾಗಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಟೈಮಲ್ಲಿ ಆದರೆ ಬೇಸಿಗೆನಲ್ಲಿ ವಿಶೇಷವಾಗಿ ಇಂಥ ಸೀಸನ್ ಬರಗಾಲಗಳು ಬಂದಾಗ ಎಲ್ಲಿ ಮೇವು ಕೂಡ ಕೊಡಬೇಕಾಗುತ್ತೆ, ರೈತರು ಬೂಸ ಜಾಸ್ತಿ ಆಗಬೇಕಾಗುತ್ತೆ. ಇನ್ನು ಟೈಮಲ್ಲಿ ಹಾಲಿನ ಡೈರಿಯವರು ರೇಟ್ ಕಡಿಮೆ ಮಾಡಿರೋದನ್ನು ನಾನು ಭಾಳ ವಿರೋಧಿಸ್ತೀನಿ. ಜನವರಿ ತಿಂಗಳಲ್ಲಿ 3 ರೂಪಾಯಿ ಪ್ರೊಕ್ಯೂರ್ಮೆಂಟ್ ಪ್ರೈಸನ್ನು ಕಡಿಮೆ ಮಾಡೋದು ಯಾರು ಯಾವತ್ತೂ ಮಾಡಿರಲಿಲ್ಲ. ಮತ್ತು ಇವರೇನು ಮಾರ್ಕೆಟಲ್ಲಿ ಏನು ಕಡಿಮೆ ಮಾಡಿಲ್ಲ. ಕೊಂಡ್ಕೊಳೋರ್ಗಾದರೂ ಕಡಿಮೆ ಮಾಡಿದಾರ ಅಂದ್ರೆ ಇಲ್ಲ. ಅದ್ರ ಜೊತೆಗೆ 5 ರೂಪಾಯಿ 1 ಲೀಟ್ರಿಗೆ ಕೊಡ್ತಿದ್ದ ಹಾಲಿನ ದುಡ್ಡು ಸರ್ಕಾರ ಜೂನಿಂದ ಈವರೆಗೆ ರಿಲೀಸ್ ಆಗಿಲ್ಲ ಅಂದರೆ ಏನಾಗಬೇಕು ರೈತರು ಈ ರಾಜ್ಯದಲ್ಲಿ ಅಂತ ಯೋಚನೆ ಮಾಡಬೇಕು. ಬಹುಶಃ ಗ್ಯಾರಂಟಿನೇ ಶ್ರೇಷ್ಠ ಅಂತಂದರೆ ನಮ್ಮ ಬದುಕ್ರಿ. ಬಸವಣ್ಣ ಅವರ ಪುಣ್ಯಭೂಮಿಯಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ ಅಂತಾರೆ. ಕಾಯಕ ಅಂದರೆ ಕೈಲಾಸ ಅಂತಾರೆ. ದುಡಿಯೋರಿಗೆ ಶಕ್ತಿ ಕೊಡೋದು ಬಿಟ್ಬಿಟ್ಟು ಓಡಾಡೋರಿಗೆ ಶಕ್ತಿ ಕೊಟ್ಟಿದ್ರೆ ಅದಕ್ಕೆ ಏನು ಹೇಳಬೇಕು ನಾವು? ದುಡಿಯೋರಿಗೆ ಹಸುನ ಇವತ್ತು ಸಾಕಿ ಹಾಲು ಹಾಕೋನಿಗೆ ಮಾಡ್ತಿರೋದು ಇದು ಘೋರ ಅನ್ಯಾಯ. ಇದನ್ನು ಸರ್ಕಾರ ಗಮನಿಸಬೇಕು. ಇಲ್ಲದೇ ಇದ್ರೆ ನಮ್ಮದೇ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನ ಹಾಕಬೇಕು. ಆದರೆ ಇಂದಿನ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಧೋರಣೆಯಿಂದ ಜನರು ಮಾತ್ರ ಅಲ್ಲ, ಜಾನುವಾರುಗಳು ಕೂಡ ಈ ಸರ್ಕಾರಕ್ಕೆ ಶಾಪವನ್ನು ಹಾಕ್ತಾ ಇದೆ. ಈ ಸರ್ಕಾರದ ಮೇಲೆ ಜನರ ಕೋಪ ಅಷ್ಟೇ ಅಲ್ಲ, ರಾಜ್ಯದ ರೈತರು ಬಡವರ ಕೋಪ ಅಷ್ಟೇ ಅಲ್ಲ, ಜಾನುವಾರುಗಳ ಒಂದು ಕೋಪಕ್ಕೂ ಕೂಡ ರಾಜ್ಯ ಸರ್ಕಾರ ಬಲಿಯಾಗಿದೆ. ಕಾರಣ ಏನಪ್ಪ ಅಂತೇಳಿ ನಿಮ್ಗೆ ಅನ್ನಿಸ್ಬೋದು. ಹಿಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹದ ಧನವನ್ನು ನೀಡ್ತಾ ಇದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವನ್ನು ನೀಡ್ತಾ ಇದ್ರು. ಅದರ ಪರಿಣಾಮ ಏನಪ್ಪ ಅಂತ ಹೇಳಿದರೆ, ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿದ್ದಾಗ 26 ಲಕ್ಷ ಗ್ರಾಮೀಣ ರೈತರಿಂದ ಪ್ರತಿದಿನ 80 ರಿಂದ 85 ಲಕ್ಷ ಲೀಟರ್ ಹಾಲನ್ನು ಸಂಗ್ರಹಿಸಲಾಗ್ತಾ ಇತ್ತು. ಮತ್ತೊಮ್ಮೆ ಹೇಳ್ತಾನೆ, BJP ಆಡಳಿತ ಇದ್ದಾಗ 26 ಲಕ್ಷ ರೈತರಿಂದ ಪ್ರತಿನಿತ್ಯ 80 ರಿಂದ 85 ಲಕ್ಷ ಲೀಟರ್ ಹಾಲು ಸಂಗ್ರಹ ಆಗ್ತಾ ಇತ್ತು. ಆದರೆ ಇಂದಿನ ಕಾಂಗ್ರೆಸ್ ಸರ್ಕಾರ ಈ ಹಾಲು ಉತ್ಪಾದಕರಿಗೆ ಅರ್ಥಾತ್ ರೈತರಿಗೆ 716 ಕೋಟಿ ಬಾಕಿ ಹಣವನ್ನು ಉಳಿಸ್ಕೊಂಡಿದೆ. ಇವತ್ತು ರಾಜ್ಯ ಸರ್ಕಾರ 716 ಕೋಟಿ ಏನು ರೈತರಿಗೆ ಸಂದಾಯ ಆಗಬೇಕಾದಂಥ ಪ್ರೋತ್ಸಾಹ ಧನ ಕೊಡದೇನೆ ಇಂಥ ಬರಗಾಲದ ಸಂದರ್ಭದಲ್ಲೂ ಕೂಡ ಹಾಗೆ ನಿಲ್ಲಿಸ್ಕೊಂಡಿರ್ತಕ್ಕಂಥದ್ದು. ಇದರ ಪರಿಣಾಮ ಏನಾಗಿದೆಯಪ್ಪ ಅಂತ ಹೇಳಿದರೆ, 80 ರಿಂದ 85 ಲಕ್ಷ ಲೀಟರ್ ಏನು ದಿನನಿತ್ಯ ಇವತ್ತು ಸಂಗ್ರಹಣೆ ಆಗ್ತಾ ಇತ್ತು, ಈಗ ಕರ್ನಾಟಕ ರಾಜ್ಯದಲ್ಲಿ ಏನು ಇವತ್ತು ರಾಜ್ಯ ಸರ್ಕಾರ ಪ್ರೋತ್ಸಾಹ ಧನವನ್ನು ಕೊಡ್ತಕ್ಕಂಥದ್ದನ್ನು ನಿಲ್ಲಿಸಿರುವ ಪರಿಣಾಮ ಇವತ್ತು ಸುಮಾರು 10 ಲಕ್ಷ ಲೀಟರ್ ಅಷ್ಟು ಇವತ್ತು ಕಡಿಮೆ ಆಗಿದೆ. 10 ಲಕ್ಷ ಲೀಟರ್ ಅಷ್ಟು ಸಂಗ್ರಹಣೆ ಇವತ್ತು ರಾಜ್ಯದಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಪದೇ ಪದೇ
ಕೇಂದ್ರ ಸರ್ಕಾರ ಹಾಲಿಗೆ ಪ್ರೋತ್ಸಾಹಧನ ಸನ್ಮಾನ್ಯ ಯಡಿಯೂರಪ್ಪನವರು ಪ್ರಾರಂಭ ಮಾಡಿದ್ರು. ಅದರ ಫಲವಾಗಿ ಹಾಲು ಉತ್ಪಾದನೆ ಎಷ್ಟರ ಮಟ್ಟಿಗೆ ಆಯಿತು ಅಂದ್ರೆ 85 ಲಕ್ಷ ಲೀಟರ್ ಪ್ರತಿದಿನ ಹಾಲು ಕಲೆಕ್ಟ್ ಆಗ್ತಿತ್ತು. ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಜುಲೈ ತಿಂಗಳಲ್ಲಿ ಅಧಿಕಾರಕ್ಕೆ ಬಂತು. ಅಲ್ಲಿಂದ ಇಲ್ಲಿಯವರೆಗೆ ಹಾಲಿಗೆ ಪ್ರೋತ್ಸಾಹಧನ ಪ್ರತಿ ಲೀಟರ್ಗೆ 5 ರೂಪಾಯಿ ಕೊಡಬೇಕಲ್ಲ, ಇಲ್ಲಿಯವರೆಗೆ ಕೊಟ್ಟಿಲ್ಲ. ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ ಏನು ಹೊಂದಾಣಿಕೆ? ರಾಜ್ಯ ಸರ್ಕಾರದ ಆದಾಯದಿಂದ ಕೊಡಬೇಕು. ಹಾಲು ಉತ್ಪಾದಕರಿಗೆ 617 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕಾಗಿರೋದು ಮಾಡಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇದೆ. ಒಂದ್ ಕಡೆ ಅನುದಾನದ ಗುದ್ದಾಟ, ಅದರ ಮಧ್ಯೆ ಈಗ ಬಿಜೆಪಿಗರು ಕೂಡ ಸವಾಲನ್ನ ಹಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಒಂದ್ ಕಡೆ ಅನುದಾನದ ಗುದ್ದಾಟ ನಡೀತಾ ಇದ್ರೆ, ಇನ್ನೊಂದ್ ಕಡೆ ಬಿಜೆಪಿಯವರು ಕೂಡ ಟಕ್ಕರ್ ಕೊಡ್ತಾ ಇದ್ದಾರೆ. ಹಾಲು ಉತ್ಪಾದಕರಿಗೆ ಸಂಬಂಧಪಟ್ಟಂತೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತೇಳಿ ಒಂದ್ ರೀತಿ ಕ್ವಶನ್ಸ್ ರೈಸ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ? ಸೌಖ್ಯ ಖಂಡಿತವಾಗ್ಲೂ ಕೂಡ ಏನು ರಾಜ್ಯದಲ್ಲಿ ಗ್ಯಾರಂಟಿಗಳಲ್ಲಿ ಮುಳುಗೋಗಿದೆ ಅಂತ ಈಗಾಗಲೇ ಕೂಡ ಬಿಜೆಪಿ ಟೀಕೆಯನ್ನು ಕೂಡ ಮಾಡ್ತಾ ಇತ್ತು. ಸಾಕಷ್ಟು ರೀತಿಯ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇಂದು ತುಮಕೂರಿನಲ್ಲಿ ಮಾಜಿ ಸಚಿವ ಸುಮಾರು 8 ತಿಂಗಳ ಬಳಿಕ ಮಾಧ್ಯಮ ಮುಂದಗಡೆ ಕಾಣಿಸ್ಕೊಂತ ಇರ್ತಕ್ಕಂಥದ್ದು. ಅಂದ್ರೆ ಮಾಜಿ ಸಚಿವ ಮಧುಸ್ವಾಮಿ ಏನಿದೆ ಇವತ್ತು ರೈತರ ಪರವಾಗಿ ಬ್ಯಾಟನ್ನ ಬೀಸಿರ್ತಕ್ಕಂಥದ್ದು. ಅಂದ್ರೆ ಸಿದ್ದರಾಮಯ್ಯನವರು ಸರ್ಕಾರ ಬರೋದಕ್ಕಿಂತ ಮುಂಚಿತವಾಗಿ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ನಾವು ರೈತರ ಒಂದು ಬೆನ್ನಿಗೆ ನಿಂತೀವಿ. ಜೊತೆಗೆ ಏನು ಸಾಕಷ್ಟು ಜನ ಬಹುತೇಕವಾಗಿ 75ರಿಂದ 80% ಹೈನುಗಾರಿಕೆಯಲ್ಲಿ ಕೂಡ ತೊಡ್ಕೊಂಡು ಜೀವನವನ್ನ ಸಾಗಿಸ್ತಾ ಇರ್ತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ಏನು ರೈತರಿಗೆ ಬರಬೇಕಾಗಿದ್ದಂತ ಸಹಾಯಧನ ಬರ್ತಾ ಇಲ್ಲ. ಜೊತೆಗೆ KMF ಅಲ್ಲಿ ನಾವು ಹಿಂದೆ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ಒಂದು ಹೋರಾಟವನ್ನೇ ಕೂಡ ಮಾಡ್ತಾ ಇದ್ವಿ. ಅಂದ್ರೆ ಸ್ವಪಕ್ಷದ ವಿರುದ್ಧವೇ ಕೂಡ ಹೋರಾಟವನ್ನ ನಡೆಸ್ತಾ ಇದ್ವಿ. ಈ ರೈತರಿಗೆ ಅನ್ಯಾಯ ಆಯ್ತು ಅಂದ್ರೆ ಈಗ ರೈತರಿಗೆ ಬರಬೇಕಾಗಿದ್ದಂತ ಸುಮಾರು 4-5 ತಿಂಗಳಿಂದ 5 ರೂಪಾಯಿ ಏನು ಸಹಾಯಧನ ಏನಿದೆ ಆ ಸಹಾಯಧನವನ್ನ ಬಿಡುಗಡೆ ಮಾಡಿದ್ರೆ ಎಲ್ಲೋ ಒಂದು ರೀತಿಯಾಗಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ರೈತರ ಬಗ್ಗೆ ಯಾವುದೇ ರೀತಿಯಿಂದ ಕಾಳಜಿಯನ್ನ ತೋರಿಸ್ತಾ ಇಲ್ಲ ಅಂತೇಳಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ರೈತರ ಒಂದು ಅನುದಾನ ಏನಿದೆ ನಮ್ಮ ಸರ್ಕಾರದ ಸಂದರ್ಭದಲ್ಲಿ ನಾವು ನಿರ್ದೇಶಕರನ್ನ ಆಯ್ಕೆ ಮಾಡಿರ್ತೀವಿ. ಪ್ರತಿಯೊಬ್ಬ ನಿರ್ದೇಶಕರು ಕೂಡ ಪ್ರತಿಯೊಂದು 2-3 ಹಳ್ಳಿಗಳಿಗೆ ಸೇರಿದಂತೆ ಒಂದೊಂದು ಹಾಲು ಉತ್ಪಾದಕರ ಸಂಘ ಏನಿರುತ್ತೆ ಆ ಒಂದು ಸಂಘಕ್ಕೆ ನಿರ್ದೇಶಕರನ್ನ ನೇಮಕ ಮಾಡಿರ್ತಿದ್ವಿ. ಅವ್ರು ಹೋಗಿ ಅಲ್ಲಿರ್ತಕ್ಕಂಥ ರೈತರಿಗೆ ಅನುದಾನದಲ್ಲಿ ಹೋಗ್ತಾ ಇದೆಯಾ, 5 ರೂಪಾಯಿ ಹಣ ಆಗ್ಬೋದು ಅಥವಾ ಬಟವಾಡೆ ಆಗೋದು ಸರಿಯಾಗಿ ಆಗ್ತಾ ಇದೆಯಾ, ಮತ್ತೆ ಸಮರ್ಪಕವಾಗಿ ರೈತರಿಗೆ ತಲುಪಿಸಿರ್ತಕ್ಕಂಥ ಯೋಜನೆ ಮುಟ್ಟಿದೆ ಅಂತ ಚೆಕ್ ಮಾಡಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಆದ್ರೆ ಇರ್ತಕ್ಕಂಥ ನಿರ್ದೇಶಕರು ಯಾವುದೇ ರೀತಿಯಾದಂತ ಒಂದು ಮಾಹಿತಿ ಕೂಡ ಸಿಗ್ತಾ ಇಲ್ಲ. ರೈತರಿಗೆ ಎಲ್ಲಾ ರೀತಿಯಾಗೂ ಕೂಡ ಅನುದಾನದಲ್ಲೂ ಕೂಡ ತಾರತಮ್ಯ ಆಗ್ತಾ ಇದೆ ಅಂತೇಳಿ ಸರ್ಕಾರದ ವಿರುದ್ಧ ಸಾಕಷ್ಟು ರೀತಿಯ ಒಂದು ವಾಗ್ದಾಳಿಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.